ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. SSLC ಸರಣಿ ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆ 2025ರ ತಯಾರಿಗಾಗಿ ಸಮಾಜ ವಿಜ್ಞಾನದಲ್ಲಿ ನಾವು ಗುರಿ 80 ಅಂತಕ್ಕಂಥ ಸರಣಿ ವಿಡಿಯೋಗಳನ್ನು ಪ್ರಾರಂಭ ಮಾಡಿದ್ದೀವಿ. ಇಷ್ಟು ನೋಡಿದರೆ ಸಾಕು, ಖಂಡಿತವಾಗಿ ಔಟ್ ಆಫ್ ಔಟ್ ಪಡಿತೀರಿ. ನಾವು ಪ್ರತಿಯೊಂದು ಪಾಠದ ಡೀಟೇಲ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ಗಳನ್ನು ಕೊಟ್ಟಿದ್ದೀವಿ. ಇನ್ನು ಬಂದ್ಬಿಟ್ಟು 10ನೇ ಪಾಠ ಸಾರ್ವಜನಿಕ ಆಡಳಿತ ಪಾಠದಿಂದ ಬರ್ತಕ್ಕಂಥ ಬಹು ನಿರೀಕ್ಷಿತ ಪ್ರಶ್ನೆ ಮತ್ತು ಉತ್ತರಗಳನ್ನು ಕೊಡ್ತೀನಿ. ಹಿಂದಿನ 9 ಪಾಠದ ವಿಡಿಯೋಗಳನ್ನು ತಾವು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಸೋಷಿಯಲ್ ಸೈನ್ಸ್ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ 2025 ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಿ. ಸೊ ನಿದ್ದೆ ಮಾಡಿ ವಿಡಿಯೋಗೊಂದು ಲೈಕ್ ಇರಲಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್. ಫಸ್ಟ್ ಟೈಮ್ ನೀವು ಚಾನಲನ್ನು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದ್ದಾವೆ, ಅವುಗಳಿಗೆ ಬಂದು ಜಾಯ್ನ್ ಆಗಿ. ಸಂಭವನೀಯ ಪ್ರಶ್ನೆಗಳು. ಮೊಟ್ಟ ಮೊದಲ ಪ್ರಶ್ನೆ, ಸಾರ್ವಜನಿಕ ಆಡಳಿತ ಅಂದರೆ ಏನು? ಸಾರ್ವಜನಿಕ ಆಡಳಿತ ಎಂದರೆ ಜನರಿಗೆ ಸೇವೆ ಸಲ್ಲಿಸುವ, ಜನರ ಬಗೆಗೆ ಕಾಳಜಿ ವಹಿಸುವ ಮತ್ತು ಜನರಿಗೆ ಸಂಬಂಧಿಸಿದ ವ್ಯವಹಾರಗಳನ್ನು ನಿರ್ವಹಣೆ ಮಾಡುವ ಪ್ರಕ್ರಿಯೆನ ಸಾರ್ವಜನಿಕ ಆಡಳಿತ ಅಂತ ಕರಿತೀವಿ. ಹಾಗಾದರೆ ಈ ಸಾರ್ವಜನಿಕ ಆಡಳಿತ ಪದವನ್ನು ಮೊದಲು ಯಾರು ಯಾವಾಗ ಬಳಸಿದರು? ಸೊ 1812ರಲ್ಲಿ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಸಾರ್ವಜನಿಕ ಆಡಳಿತ ಅಂತಕ್ಕಂಥ ಪದ ಮೊಟ್ಟ ಮೊದಲ ಬಾರಿಗೆ ಬಳಸಿದ್ದ. ಇನ್ನು ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಯಾರನ್ನು ಕರಿತೀವಂದರೆ ಅವರೇ ವುಡ್ರೋ ವಿಲ್ಸನ್. ಇನ್ನು ಸಾರ್ವಜನಿಕ ಆಡಳಿತ ಅಧ್ಯಯನದ ಬೆಳವಣಿಗೆ ಪ್ರಾರಂಭ ಮಾಡಿದ ದೇಶ ಯಾವುದಂದರೆ ಅದು ಮೊಟ್ಟ ಮೊದಲಿಗೆ ಅಮೇರಿಕಾ. ಇನ್ನು ವುಡ್ರೋ ವಿಲ್ಸನ್ ಅವರು ಸಾರ್ವಜನಿಕ ಆಡಳಿತದ ಬಗ್ಗೆ ಒಂದು ವ್ಯಾಖ್ಯೆ ಕೊಟ್ಟಾರೆ. ಅದೇನಪ್ಪ ಅಂದ್ರೆ ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆಗೆ ಸಾರ್ವಜನಿಕ ಆಡಳಿತ ಅಂತ ಕರೆದಿದ್ದಾರೆ. ಇನ್ನು ಪೀಪ್ ಅವರು ಕೂಡ ಒಂದು ವ್ಯಾಖ್ಯೆ ಕೊಟ್ಟಿದ್ದಾರೆ. ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಸಂಯೋಜನೆಯನ್ನು ಸಾರ್ವಜನಿಕ ಆಡಳಿತ ಅಂತ ಕರಿತೀವಿ. ಲೂಥರ್ ಗುಲಿಕ್ ಅವರ ವ್ಯಾಖ್ಯೆ, ಸಾರ್ವಜನಿಕ ಆಡಳಿತ ಸರ್ಕಾರದ ಕಾರ್ಯಗಳನ್ನು ನಿರ್ವಹಣೆ ಮಾಡುವ ಕಾರ್ಯಾಂಗದ ಶಾಖೆಗೆ ಸಂಬಂಧಪಟ್ಟಿದೆ. ಇನ್ನು ಈ ಪಾಲ್ ಆಪಲ್ ಬಿ ಅವರ ಒಂದು ವ್ಯಾಖ್ಯೆಯನ್ನು ನೆನಪಿಟ್ಕೊಡ್ರಿ. ಇದೇನದಪ್ಪ ಅಂದ್ರೆ ಆಡಳಿತವಿಲ್ಲದ ಸರ್ಕಾರ ಕೇವಲ ವನಹರಟೆಯ ಕೂಟ ಅಂತ ಏನು ಮಾಡಿದ್ದಾರೆ ಅವರು ಪಾಲ್ ಆಪಲ್ ಬಿ ಹೇಳಿದ್ದಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ನೇಮಕಾತಿ ಅಂದರೆ ಏನು ಕೂಡ ಕೇಳ್ಬೋದು. ಸೂಕ್ತ ಹುದ್ದೆಗೆ ಸೂಕ್ತ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ನೇಮಕಾತಿ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ಯಾವ ಸಂದರ್ಭಗಳಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿ ಮತ್ತು ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನು ಜಾರಿ ಮಾಡ್ತಾರೆ ಅಂದರೆ ಆ ರಾಜ್ಯದಲ್ಲಿ ಸಂವಿಧಾನಾತ್ಮಕ ಆಡಳಿತ ವಿಫಲವಾದಾಗ ಏನು ಮಾಡ್ತಾರೆ, ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಾಧ್ಯಕ್ಷರ ಆಳ್ವಿಕೆಯನ್ನು ಜಾರಿಯನ್ನು ಮಾಡ್ತಾರೆ. ಇನ್ನು ಕೇಂದ್ರ ಲೋಕಸೇವಾ ಆಯೋಗ ನಡೆಸುವ 3 ಹಂತದ ಪರೀಕ್ಷೆಗಳು ಯಾವ್ಯಾವ ಅಂತ ಕೇಳ್ಬೋದು. ಪೂರ್ವಭಾವಿ ಪರೀಕ್ಷೆ, ಮುಖ್ಯ ಪರೀಕ್ಷೆ, ಸಂದರ್ಶನ. ಇನ್ನು ಸಂವಿಧಾನದ 315ನೇ ವಿಧಿ ಏನು ಹೇಳ್ತದಪ್ಪ ಅಂದ್ರೆ ಅದು ಕೇಂದ್ರ ಲೋಕಸೇವಾ ಆಯೋಗ ಮತ್ತು ರಾಜ್ಯ ಲೋಕಸೇವಾ ಆಯೋಗ ಸ್ಥಾಪನೆ ಮಾಡಬೇಕು ಅನ್ನೋದು 315ನೇ ವಿಧಿ ಹೇಳದ. ಇನ್ನು 355ನೇ ವಿಧಿ ಏನು ಹೇಳದಂದ್ರೆ ಬಾಹ್ಯ ಆಕ್ರಮಣಗಳಿಂದ ರಾಜ್ಯವನ್ನು ರಕ್ಷಣೆ ಮಾಡಬೇಕು. 356ನೇ ವಿಧಿ ಏನು ಹೇಳದಪ್ಪ ಅಂದ್ರೆ ರಾಜ್ಯದಲ್ಲಿ ಸಂವಿಧಾನಾತ್ಮಕ ಆಡಳಿತ ವಿಫಲವಾದಾಗ ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಾಧ್ಯಕ್ಷರ ಆಳ್ವಿಕೆಯನ್ನು ಜಾರಿಗೊಳಿಸಬೇಕು ಅನ್ನೋದನ್ನು ಹೇಳದ. ಇಷ್ಟು ನಿಮಗೆ ಒಂದು ಅಂಕದಲ್ಲಿ ಈ ಪಾಠದಿಂದ ಬರ್ತಕ್ಕಂಥ ಪ್ರಶ್ನೆಗಳು. ಇನ್ನು 3, 4 ಅಥವಾ 2 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆಗಳಲ್ಲಿ ಫಸ್ಟ್ ಕ್ವಶನ್, ಸಾರ್ವಜನಿಕ ಆಡಳಿತ ಪ್ರಸ್ತುತ ಅತ್ಯಗತ್ಯ. ಇಟ್ ಮೀನ್ಸ್ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನು ಬರಿಬೇಕು. ಸಾರ್ವಜನಿಕ ಆಡಳಿತ ಸರ್ಕಾರದ ಆಧಾರ ಸ್ತಂಭವಾಗಿದೆ. ಇದು ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡ್ತದೆ, ಕಾನೂನು ಮತ್ತು ನೀತಿಯನ್ನು ಅನುಷ್ಠಾನ ಮಾಡ್ತದೆ, ಸಾಮಾಜಿಕ ಭದ್ರತೆ ದೃಢಪಡಿಸ್ತದೆ, ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಸಹಾಯವನ್ನು ಮಾಡ್ತದೆ. ಮುಂದಿನ ಪ್ರಶ್ನೆ, ಸಾರ್ವಜನಿಕ ಆಡಳಿತವು ವ್ಯಕ್ತಿಯ ಹುಟ್ಟಿನಿಂದ ಮರಣದವರೆಗೆ ವ್ಯಾಪಕವಾಗಿ ಕಾರ್ಯನಿರ್ವಹಿಸಿದೆ, ಸಮರ್ಥಿಸಿರಿ. ಇದು ವ್ಯಕ್ತಿಗೆ ಅಗತ್ಯವಾದ ಸೇವೆ ಕೊಡ್ತದೆ, ಶಾಂತಿ ಸುವ್ಯವಸ್ಥತೆ ಕಾಪಾಡ್ತದೆ, ಜನರ ಪ್ರಾಣ ಮತ್ತು ಆಸ್ತಿ ರಕ್ಷಣೆ ಮಾಡ್ತದೆ, ನ್ಯಾಯ ಒದಗಿಸ್ತದೆ, ಶಿಕ್ಷಣ ಕೊಡ್ತದೆ, ಉದ್ಯೋಗಾವಕಾಶ ಕಲ್ಪಿಸ್ತದೆ, ಅವಶ್ಯಕ ವಸ್ತು ಕೊಡ್ತದೆ, ದೇಶ ರಕ್ಷಣೆ ಮತ್ತು ಆರ್ಥಿಕ ಸಮಾನತಾ ಸೇವೆಗಳನ್ನು ಒದಗಿಸ್ತದೆ. ಮುಂದಿನ ಪ್ರಶ್ನೆ, ಸಾರ್ವಜನಿಕ ಆಡಳಿತ ಸಾಮಾಜಿಕ ಭದ್ರತೆಯನ್ನು ಹೇಗೆ ದೃಢಪಡಿಸ್ತದೆ ಅಂತ ಕೇಳಿದ್ದಾರೆ. ಇದು ಬಡವರು, ದುರ್ಬಲರು, ಮಹಿಳೆಯರು, ಮಕ್ಕಳು, ಆದಿವಾಸಿಗಳು, ದಿವ್ಯಾಂಗ ಜನರು, ಹಿರಿಯ ನಾಗರಿಕರು, ಅನಾಥರು ಮತ್ತು ನಿರ್ಗತಿಕರಿಗೆ ಅನೇಕ ಜನರಿಗೆ ಭದ್ರತೆ ಕೊಡ್ತದೆ. ಇನ್ನು ಸಾಮಾಜಿಕ ಭದ್ರತಾ ನೀತಿಗಳನ್ನು ಜನರಿಗೆ ತಲುಪಿಸ್ತದೆ. ಮಾಸಾಶನಗಳು ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸಲು ಯುವ ನಿಧಿ ಬಡತನ ರೇಖೆಗಿಂತ ಕೆಳಗಿರುವ ಜನರಿಗೆ ಆಹಾರದ ಭದ್ರತೆಯನ್ನು ಕೊಡ್ತದೆ ಅಂತ ಬರಿಬೇಕು. ಇನ್ನು ಮುಂದಿನ ಪ್ರಶ್ನೆ, ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ವಿಶ್ಲೇಷಿಸಿ.
ಇಲ್ಲಿ ಈ ಲೂಥರ್ ಗುಲಿಕ್ ಅವ್ರು ಏನು ಮಾಡಿದಾರಪ್ಪ ಅಂದರೆ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಪೋಸ್ಟ್ ಕೋರ್ಬ್ ಅಂತಕ್ಕಂಥ ಒಂದು ಇಂಗ್ಲೀಷ್ ಶಬ್ದದಲ್ಲಿ ಕೊಟ್ಟಿದ್ದಾರೆ. ಸೊ ಒಂದೊಂದು ಅದನ್ನು ನೀವೇನು ಮಾಡಬೇಕು, ನೆನಪಿಟ್ಕೊಂಡು ಇದೇ ಥರನಾಗಿ ಬರೀರಿ. ಪಿ ಅಂದರೆ ಯೋಜಿಸುವಿಕೆ, ಓ ಅಂದರೆ ಸಂಘಟಿಸುವಿಕೆ, ಎಸ್ ಅಂತಂದರೆ ಸಿಬ್ಬಂದಿಗಳ ಪೂರೈಕೆ ಮಾಡೋದು, ಇನ್ನು ಡಿ ಅಂದರೆ ನಿರ್ದೇಶಿಸುವಿಕೆ, ಓ ಅಂದರೆ ಸಮನ್ವಯಗೊಳಿಸುವಿಕೆ, ಮುಂದೆ ಆರ್ ಅಂದರೆ ವರದಿ ನೀಡುವಿಕೆ, ಬಿ ಅಂದರೆ ಆಯವ್ಯಯವನ್ನು ಸಿದ್ಧಪಡಿಸೋದು ಅಂತ ಬರ್ತದೆ. ಇದು ಇಂಪಾರ್ಟೆಂಟ್ ಇತ್ತು, ನೋಡ್ಕೊಡ್ರಿ. ಇನ್ನು ಕೇಂದ್ರ ಲೋಕಸೇವಾ ಆಯೋಗದ ರಚನೆ ಕೇಳ್ತಾರೆ. ಇದು 315ನೆಯ ಸಂವಿಧಾನದ ವಿಧಿ ಅಡಿಯಲ್ಲಿ ನೇಮಕವಾಗ್ತದೆ. ಒಬ್ಬ ಅಧ್ಯಕ್ಷ, 15 ಜನ ಸದಸ್ಯರಿರ್ತಾರೆ. ಇವರನ್ನು ರಾಷ್ಟ್ರಾಧ್ಯಕ್ಷರೇ ನೇಮಕ ಮಾಡ್ತಾರೆ. ಅಧಿಕಾರಾವಧಿ 6 ವರ್ಷ ಇರ್ತದೆ ಅಥವಾ 65 ವರ್ಷಗಳ ವಯೋಮಾನದವರೆಗೆ ಕೆಲಸ ಮಾಡ್ತಾರೆ. ರಾಷ್ಟ್ರಾಧ್ಯಕ್ಷರು ಅವರ ದುರ್ನಡತೆಯ ಆಧಾರದ ಮೇಲೆ ವಜಾ ಮಾಡ್ತಾರೆ. ಆಮೇಲೆ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ಅಂತ ಬರೆದ್ರೆ ಸಾಕು. ಇನ್ನು ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ಕೇಳ್ತಾರೆ. ಇದು ಕೇಂದ್ರ ಸರ್ಕಾರದ ಗ್ರೂಪ್ ಎ ಮತ್ತು ಬಿ ಹುದ್ದೆಗಳಿಗೆ ಪರೀಕ್ಷೆ ಮಾಡ್ತದೆ, ವ್ಯಕ್ತಿತ್ವ ಪರೀಕ್ಷೆ ಮಾಡ್ತದೆ, ಬಡ್ತಿ ಮತ್ತು ವರ್ಗಾವಣೆ ಕುರಿತು ಸರ್ಕಾರಕ್ಕೆ ಸಲಹೆ, ಅಧಿಕಾರಿಗಳ ದುರ್ವರ್ತನೆ ಕುರಿತು ಶಿಸ್ತು ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಸಲಹೆ ಮಾಡ್ತದೆ, ರಾಷ್ಟ್ರಾಧ್ಯಕ್ಷರ ಸೂಚನೆಯ ಮೇರೆಗೆ ಸರ್ಕಾರಕ್ಕೆ ಸಲಹೆ ಕೊಡ್ತಕ್ಕಂಥ ಕೆಲಸವನ್ನು ಸಹಿತ ಮಾಡ್ತದೆ. ಇನ್ನು ಕೇಂದ್ರ ಲೋಕಸೇವಾ ಆಯೋಗ ನಡೆಸ್ತಕ್ಕಂಥ ನಾಗರಿಕ ಸೇವಾ ಪರೀಕ್ಷೆಗಳು ಯಾವ್ಯಾವ ಅಂದರೆ IAS, IPS, IFS, ಆಮೇಲೆ IFOS, IRS ಅಂತಕ್ಕಂಥದ್ದು ನೀವು ಅವುಗಳನ್ನು ಬರಿಬೇಕು. IAAS ಅನ್ನು ಕೂಡ ನಡೆಸ್ತದೆ. ಇನ್ನು ರಾಜ್ಯ ಲೋಕಸೇವಾ ಆಯೋಗದ ರಚನೆಗಳನ್ನ ಕೇಳಿದರೆ ಇದು ಕೂಡ ಸಂವಿಧಾನದ 315ನೆಯ ಅಡಿಯಲ್ಲಿ ರಚನೆ ಆಗದ. ಒಬ್ಬ ಅಧ್ಯಕ್ಷ, 11 ಜನ ಸದಸ್ಯರಿರ್ತಾರೆ. ರಾಜ್ಯಪಾಲರೇ ನೇಮಕ ಮಾಡ್ತಾರೆ. ಅಧಿಕಾರಾವಧಿ 6 ವರ್ಷ ಅಥವಾ 62 ವರ್ಷ ವಯೋಮಾನದವರೆಗೆ ಕೆಲಸ ಮಾಡ್ತಾರೆ. ಇದಕ್ಕೆ ಕಾರ್ಯದರ್ಶಿ ಇರ್ತಾರೆ. ಕೇಂದ್ರ ಕಚೇರಿ ಇದೆ ಬೆಂಗಳೂರಿನಲ್ಲಿ. ಇನ್ನು ರಾಜ್ಯ ಲೋಕಸೇವಾ ಆಯೋಗದ ಕಾರ್ಯಗಳು, ಇದು ಕೂಡ ರಾಜ್ಯ ಸರ್ಕಾರದ ಪತ್ರಾಂಕಿತ ಅಧಿಕಾರಿಗಳ ನೇಮಕಕ್ಕೆ ಪರೀಕ್ಷೆ ಮಾಡ್ತದೆ, ವ್ಯಕ್ತಿತ್ವ ಪರೀಕ್ಷೆ ಮಾಡ್ತದೆ, ಇಲಾಖಾ ಪರೀಕ್ಷೆ ನಡೆಸ್ತದೆ, ಶಿಸ್ತು ಮತ್ತು ಬಡ್ತಿಗಳ ಕುರಿತು ಸರ್ಕಾರಕ್ಕೆ ಸಲಹೆ ಕೊಡ್ತದೆ, ಕೇಂದ್ರ ಲೋಕಸೇವಾ ಆಯೋಗದ ಪರೀಕ್ಷೆಗಳಿಗೆ ಸಮನ್ವಯವನ್ನು ಮಾಡ್ತದೆ. ಇನ್ನು ಕಾನೂನು ಸುವ್ಯವಸ್ಥೆ ನಿರ್ವಹಣೆಯಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಕೇಳಿದ್ದಾರೆ. ಅದರಲ್ಲಿ ಬಹಳಷ್ಟು ಸಂಸ್ಥೆಗಳು ಕೆಲಸ ಮಾಡ್ತವೆ. ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ, ಗಡಿ ಭದ್ರತಾ ಪಡೆ, ರೈಲ್ವೆ ರಕ್ಷಣಾ ಪಡೆ, ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಕಾನೂನು ಸುವ್ಯವಸ್ಥೆ ನಿರ್ವಹಣೆಯಲ್ಲಿ ರಾಜ್ಯದ ಪಾತ್ರಗಳನ್ನ ಸಹಿತ ಕೇಳ್ತಾರೆ. ಇಲ್ಲಿ ಮುಖ್ಯವಾಗಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡೋದು ಪೊಲೀಸ್ ವ್ಯವಸ್ಥೆ. ಗೃಹ ಮಂತ್ರಿಯು ಪೊಲೀಸ್ ಆಡಳಿತದ ಹೊಣೆಗಾರಿಕೆ ಇರ್ತಾರೆ. ಗೃಹ ಇಲಾಖೆ ಕಾರ್ಯದರ್ಶಿ IAS ಆಗಿರ್ತಾರೆ. ಆಡಳಿತದ ಮುಖ್ಯಸ್ಥರು ಇವರು ಗೃಹ ಮಂತ್ರಿಗೆ ಸಲಹೆ ಮತ್ತು ನೆರವು ಕೊಡ್ತಾರೆ. ಆಮೇಲೆ ಗೃಹ ಇಲಾಖೆ ಪೊಲೀಸ್ ಆಡಳಿತದ ಮೇಲ್ವಿಚಾರಣೆಯನ್ನು ಮಾಡ್ತದೆ ಅಂತ ಇತ್ತು. ಈ ಪಾಠದಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಪ್ರತ್ಯಕ್ಷ ನೇಮಕಾತಿ ಮತ್ತು ಪರೋಕ್ಷ ನೇಮಕಾತಿಯ ವ್ಯತ್ಯಾಸ. ಪ್ರತ್ಯಕ್ಷ ನೇಮಕಾತಿಯನ್ನು ನೇರ ನೇಮಕಾತಿ ಅಂತೀವಿ, ಪರೋಕ್ಷ ನೇಮಕಾತಿಯನ್ನು ಆಂತರಿಕ ನೇಮಕಾತಿ ಅಂತ ಕರಿತೀವಿ. ಪ್ರತ್ಯಕ್ಷ ನೇಮಕಾತಿಯನ್ನು ಅರ್ಹ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕ ಮಾಡಿದರೆ, ಪರೋಕ್ಷ ನೇಮಕಾತಿಯಲ್ಲಿ ವಿದ್ಯಾರ್ಹತೆ ಸೇವಾ ಹಿರಿತನದ ಆಧಾರದ ಮೇಲೆ ಮೇಲ್ದರ್ಜೆ ಮಾಡ್ತಾರೆ. ಪ್ರತ್ಯಕ್ಷ ನೇಮಕಾತಿಗೆ ಸಾಮಾನ್ಯ ಮತ್ತು ವಿಶೇಷ ಅರ್ಹತೆ ಇದ್ದಾವೆ. ಪರೋಕ್ಷ ನೇಮಕಾತಿಗೆ ಪದೋನ್ನತಿ